ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋದ ವ್ಲಾಗಲ್ಲಿ ನಾವು ತಮಿಳ್ನಾಡಿಂದ ಹೊರಟಿದ್ವಿ. ಸೀದಾ ನಿಮಗೆ ಗೊತ್ತಾಗಿರೋ ಹಾಗೆ ಅಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ಕಾರ್ತಿಕ್ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋತಾರೆ. ಆವಾಗ ನಾವಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಅಲ್ಲಿ ನೋಡಲ್ಲಿ ಪಪ್ಪ ಬಂದ್ರು. ಪಾಪು ಮಮ್ಮ ಬಂದ್ರು. ಮಮ್ಮ ವಿಡಿಯೋ ತೆಗಿಯೋಣ. ಹಾಯ್ ಮಮ್ಮ. ಪಾಪು ಟಾಟಾ ಟಾಟಾ ಕರ್ಬಿಟ್ಟು ಟಾಟಾ ಅಜ್ಜಿ 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 ಟಾಟಾ. ಬಾಬು ಬಾಬು ಅಮ್ಮ ಅಮ್ಮ ಹತ್ರ ಬರ್ತಾ ಐತೆ. ಜಿಯ ಬಿಟ್ಟು ಇದು ನಿಮ್ದು ಜೋಕಾಲಿನಾ? ಪಾಪುಗೆ ಮಮ್ಮ ಬಂದಿರ್ತಾಳ. ಎತ್ಕೊಂಡ್ಕಂತೆ ನಾವು ಲಾಸ್ಟ್ ಅಕ್ಟೋಬರಲ್ಲಿ ಬಂದಿದ್ದು. ಅದಾದ್ಮೇಲೆ ಎಷ್ಟು ದಿನ ಆದ್ಮೇಲೆ ಇವಾಗೆ ಬರ್ತಾ ಇರೋದು. ದೊಡ್ಡ ಬಾಲು ಬಿಟ್ಟು ನೋಡಿಲಿ, ಇಷ್ಟು ದೊಡ್ಡ ಬಾಲು ಚರಿತು. ವಾವ್, ಹೋಗಿ ಎಲ್ಲ ರಿಲ್ಯಾಕ್ಸ್ ಮಾಡಿ ಆದಮೇಲೆ ಕಾರ್ತಿಕಿನ್ ಮತ್ತೆ ಹೋಗ್ಬಿಟ್ರೆ ಮತ್ತೆ ಬರೋದಿಲ್ಲ ಅಂತ ನಾವೆಲ್ಲರೂ ಇದಕ್ಕೆ ಬಂದಿದ್ದೀವಿ. ಇಲ್ಲೊಂದು ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಯಾಕೆಂದರೆ ಟ್ರಾನ್ಸ್ಫರ್ ಆಗಿದೆಯಲ್ಲ ಕರ್ನಾಟಕಕ್ಕೆ, ಅದರ ಟ್ರೀಟ್ ಕೊಡ್ಸೋಣ ಅಂತ ಬಂದಿದ್ದೀವಿ. ಸೊ ಅಣ್ಣ, ಅತ್ತಿಗೆ, ಪಾಪು, ನಾನು, ಕಾರ್ತಿಕ್ಕು, ಚರಿತು, ಹಾಗೆಯೇ ಪಪ್ಪ, ಅಮ್ಮ ಎಲ್ಲರೂ ಬಂದಿದ್ದಾರೆ. ಪ್ಯೂರ್ ವೆಜಿಟೇರಿಯನ್ ಸ್ಟೈಲ್ ರೆಸ್ಟೋರೆಂಟ್ ಇದು. ತುಂಬ ಚೆನ್ನಾಗಿತ್ತು, ಎಲ್ಲ ಟೇಸ್ಟೂ ಕೂಡ ಆಲ್ಮೋಸ್ಟ್ ಒಳ್ಳೆ ಹೈ ಕ್ಲಾಸ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು. ಬೋರ್ಡಿಂಗ್ ತೆಗೆದೆ. ನೆಕ್ಸ್ಟ್ ಡೇ ಸಂಡೇ ಇದ್ದಿದ್ದರಿಂದ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದಾರೆ. ತಲೆಕಾಲು ತರಿಸಿದ್ದಾರೆ, ನನಗೆ ಇಷ್ಟ ಅಂತ. ಹಾಗೆಯೇ ತಲೆಕಾಲಿಂದ ರೆಡ್ ಕಲರ್ ಸಾರು ಮಾಡಿದ್ದಾರೆ. ಅಮ್ಮ ಚಿಕನಿಂದ ಗ್ರೀನ್ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ತಿದ್ದಾರೆ, ಯಾಕಂದರೆ ಮನೆಯಲ್ಲಿ ಎಲ್ಲರೂ ತಲೆಕಾಲು ತಿನ್ನೋದಿಲ್ಲ, ಅದಕ್ಕೋಸ್ಕರನೇ. ಹಾಗೆಯೇ ಚಿಕನ್ ಕೂಡ ಮಾಡ್ತಿದ್ದಾರೆ. ಚಿಕನ್ ಡ್ರೈ ಹೊಸ ಥರ ಯಾವುದೋ ರೆಸಿಪಿ ನೋಡ್ಕೊಂಡು ಮಾಡ್ತಿದ್ದಾರೆ. ಅದಕ್ಕೆ ಮ್ಯಾರಿನೇಟ್ ಕೂಡ ಮಾಡಿಟ್ಟಿದ್ದಾರೆ.
ಚಿಕನ್ ಇಲ್ಲಿದೆಯಾ? ಆಯಿತು. ರೆಡ್ ಆಯ್ತು, ಈಗ ಗ್ರೀನು. ನೆಕ್ಸ್ಟ್ ಬ್ಲೂ, ನೆಕ್ಸ್ಟ್ ಆಮೇಲೆ ಬ್ಲೂ. ಇದು ಸಾಕು. ಹ್ಞೂ ಅಲ್ಲಿದೆ. ನಾನು ಮಿಕ್ಸ್ ಮಾಡಲಾ? ಇದಾಗಲಿ ಥರ್ಡ್ ಐಟಮಿಗೆ ರೆಡಿ ಮಾಡಿದ್ಯಾ? ಹಾಂ ಆಗುತ್ತಾ? ನೇತ್ರ ಬಂದಿದ್ಲು. ಅದೇ ಅಪ್ಪ ಕರಿತಿದ್ದಾರೆ ಅಂತ ನೋಡ್ಬಿಟ್ಟ ಹಾಂ ನೋಡಿದೆ. ಈಗ ಕಮ್ಮಿ ಮಾಡಿ ಮುಗಿಸ್ತೀಯಾ? ಹಾಂ ಕಡಿಮೆ ಮಾಡಿ ಮುಗಿಸ್ತೀನಿ. ಬೇಯಬೇಕು ನಿಧಾನಕ್ಕೆ. ಇದನ್ನು ಮುಗಿಯುತ್ತೆ ಸಾಕಾ? ಮುಚ್ಚು. ಬೇಗ ಆಗುತ್ತೆ. ಎಣ್ಣೆ ಬಿಟ್ಕೊಂಡ್ರೆ ಮುಗಿಯುತ್ತೆ. ನೆಕ್ಸ್ಟ್ ಇದಾ? ನೆಕ್ಸ್ಟ್ ಇದು ಸ್ವಲ್ಪ ಹಾಕರೆ ನಮ್ಮ ಕರುದಾದ ಸ್ವಲ್ಪ ಗ್ರೀನ್ ಚೆನ್ನಾಗಲ್ಲ. ಸಾಕ್ಬಿಟ್ಟ ಜಾಸ್ತಿ ಕಟ್ ಮಾಡ್ಬಿಡ್ತೀನಿ. ಸಾಕಲ್ಲ? ಸಾಕು, ಮುಚ್ಚಿಬಿಡು. ಸಾಕ ಅದು ಬಂದು ನಾವು ಬ್ಯಾಚ್ ಆಗ್ತೀವಪ್ಪ. ಈಗ ಮಾತಿದ್ರೆ ಅತ್ತಿಗೆ ನಮಗೋಸ್ಕರ ಫಲೂದಾ ಮಾಡಿದ್ದಾರೆ, ಮ್ಯಾಂಗೋ ಫಲೂದಾ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಕೂಡ ತರಿಸಿದ್ದಾರೆ. ಅದ್ರ ಮೇಲೆ ಹಾಕಿ ಕೊಡೋಕ್ಕೆ ಸರ್ವ್ ಮಾಡೋದಕ್ಕೆ ಕಾಂಬಿನೇಷನ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಈ ಫಾಲೂದಾ ರೆಸಿಪಿ ನಾನು ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಮಾಡೋದು. ಜಸ್ಟ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ತಿಕ್ಕಾಗಿರುತ್ತೆ, ಕೋಲ್ಡಾಗಿರುತ್ತೆ. ಅದ್ರ ಜೊತೆ ವೆನಿಲಾ ಐಸ್ ಕ್ರೀಮ್ ಅಥವಾ ಮ್ಯಾಂಗೋ ಫ್ಲೇವರ್ ಇದ್ದಾಗ ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಕೂಡ ಹಾಕೋಬೋದು. ತುಕೋ ಭಾಳ ಕಡಿಮೆ ತಿಂತಿರೋರು ದೊಡ್ಡ ದಿಯಾಬಿಟ್ಟು ಇದ್ರಲ್ಲಿ ಫಸ್ಟ್ ಟೈಮ್ ಅವಳು ಕೂತಿರೋದು? ಇಲ್ಲ ಸಖತ್ತು ರೌಂಡು. ಕಾರ್ತಿಕ್ ನೆಕ್ಸ್ಟ್ ಡೇನೇ ಹೋಗೋರಿದ್ರು. ಸೊ ಬೆಳಗ್ಗೆ ಚರಿತ್ ಎದ್ದೇಳೋದ್ರೊಳಗೆ ಅವ್ರು ಹೋಗ್ಬಿಟ್ಟಿದ್ರು ಬ್ಯಾಂಗ್ಳೂರ್ಗೆ ಅರ್ಲಿ ಮಾರ್ನಿಂಗ್ ಎದ್ದು. ಚರಿತ್ತು ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ಎದ್ಬಿಟ್ಟು ಹುಡುಕ್ದ, ಎಲ್ಲೂ ಕಾಣಿಸ್ಲಿಲ್ಲ. ಸೊ ಮೊಬೈಲಲ್ಲಿ ಕಾರ್ತಿಕ್ ಫೋಟೋ ಅವನೇ ಹುಡುಕಿ ಅದನ್ನು ತೆಗೆದು ಮುತ್ಕೊಡ್ತಾ ಇದ್ದಾನೆ. ನೋಡೋಕ್ಕೆ ತುಂಬ ಎಮೋಷ್ನಲ್ ಆಗೋ ಥರ ಇತ್ತು. ಅವನಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಅಪ್ಪಂಗೆ. ಕಾರ್ತಿಕ್ ಅಲ್ಲಿಂದ ಶಿವಮೊಗ್ಗಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಸೊ ಶಿವಮೊಗ್ಗಕ್ಕೆ ಹೋದರು. ಶಿವಮೊಗ್ಗದಲ್ಲಿ ಅತ್ತೆ ಮಾವ ಮನೆ ಇದ್ದೇ ಇದೆ. ಸೊ ಅಲ್ಲೇ ಇದ್ಕೊಂಡು ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಾಗ ಅಲ್ಲಿ ಹೇಳಿದ್ರು ನಿಮಗೆ ತರೀಕೆರೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಸೊ ಇದಿಷ್ಟು ಪ್ರಾಸೆಸ್ ಆದಮೇಲೆ ಗೊತ್ತಾಯಿತು ನಮಗೆ ತರೀಕೆರೆಗೆ ಆಗಿದೆ ಅಂತ. ಸೊ ತರೀಕೆರೆಯಲ್ಲಿ ಈಗ ಮನೆ ಹುಡುಕ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ತರೀಕೆರೆಯಲ್ಲಿ ಒಳ್ಳೆ ಮನೆ ಗೊತ್ತಿರೋರಿದ್ದರೆ 2 BHK ವಿತ್ ಕಾರ್ ಪಾರ್ಕಿಂಗ್ ಇರೋವಂಥ ಮನೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ಅಥವಾ ನನ್ನ ಇಮೇಲ್ ಅಡ್ರೆಸ್ ಕೂಡ ಹಾಕಿರ್ತೀನಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ನಂಗೆ ಇಮೇಲ್ ಮಾಡಿದ್ರೆ ಇನ್ನೂ ಬೆಟರು. ಯಾಕಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಅದು ಯೂಟ್ಯೂಬ್ ಅವರು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಿಬಿಡ್ತಾರೆ. ಸೊ ನನಗೆ ನಿಮ್ಮ ನಂಬರ್ ಗೊತ್ತಾಗೋದಿಲ್ಲ ನೀವು ಕಮೆಂಟ್ ಹಾಕಿದ್ರು. ಸೊ ನಾನು ಇಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಒಳ್ಳೆ ಮನೆ ಹುಡುಕ್ತಿದ್ದೀವಿ, ತಕ್ಷಣ ಬೇಕೇ ಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ. ನಿಮಗೆ ಗೊತ್ತಿದ್ದರೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆದರೆ ನಮಗೆ ಹೆಲ್ಪ್ ಮಾಡಿ. ಇಷ್ಟು ದಿನ ನಾವು ಸ್ಟೇ ಮಾಡಿರೋ ಮನೆಗಳೆಲ್ಲ ನೋಡಿದ್ದೀರಾ. ಸೊ ನಮ್ಮ ಟೇಸ್ಟ್ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಸ್ವಲ್ಪ ಕ್ಲೀನಾಗಿರಬೇಕು, ಹೊಸದಾಗಿರಬೇಕು ಮನೆ. ಅಂಥ ಮನೆ ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ.
ನಾನು ನಮ್ಮ ಮನೆಯಲ್ಲಿ ಸ್ಟೇ ಮಾಡಿದ್ದಷ್ಟು ದಿನ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಹಾಗೆಯೇ ನನ್ನ ಹತ್ರ ಗುಡ್ ವೈಬ್ಸ್ ಅವರ ಗೋಲ್ಡ್ ಫೇಶಿಯಲ್ ಪ್ಯಾಕು, ಹಾಗೆಯೇ ಪರ್ಲ್ ಕಿಟ್, ಸಿಲ್ವರ್ ಕಿಟ್, ಇದೆಲ್ಲ ಫೇಶಿಯಲ್ ಕಿಟ್ಸ್ಗಳಿದ್ವು. ಅದನ್ನು ತೊಗೊಂಡೋಗಿದ್ದೆ ನಾನು ಅತ್ತಿಗೆ, ಅಮ್ಮ ಎಲ್ಲರೂ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ. ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಕಾಣಿಸಿದ್ದು ಅದು ಹಾಕೊಂಡು ಒಳಗೆ ಬೇಡ ಅಂತ ಅಂದಿದ್ರು, ಎಷ್ಟೇ ತಿನ್ಬಿಟ್ಟು ಕಟ್ಟು ಅದ. ನಡೀತಾ ಆಯ್ತಲ್ಲ. ಏನಾದ್ರ ಹೆಸರು? ಬೆಕ್ಕ ಹೆಸರೇನು? ಕೆಂಗಿ. ಯಾವ ಮೂರ ಹೆಸರು? ನೀನು ಟಿಂಗಿ, ನೀನು ಟಿಂಗಿ. ಬಿಳಿ ಬಿಳಿ ಬೆಕ್ಕ ಹೆಸರೇನು? ಚಡ್ಡಿ ರಾಣಿ ಅಂತ ಹೆಸರಿಟ್ಟಿದ್ದೀನಿ ಅವಳಿಗೆ. ಕುಂತಾಳೆ. ಚಡ್ಡಿ ರಾಣಿ ತೆಗೆ, ಬೇರೆ ತಗೊಂಡ್ ಕಳಿಸಿದ್ದೆ ಅವತ್ತು. ಅವತ್ತಿಂದ ಅದೇ ಇಟ್ಕೊಂಡಿದ್ದೀನಿ. ಅದೇನೋ ಬೆನ್ ಮೇಲೆ ಏನೋ ಅಂಟ್ಕೊಂಡೈತಲ್ಲ, ಏನು? ಮಧ್ಯದ ಬೆಕ್ ಮೇಲೆ, ಮಧ್ಯದ ಬೆಕ್. ಹೋಯ್ತು ಹೋಯ್ತು ಹೋಯ್ತು. ಹಾ, ಅದೇ ಅದೇ. ಏನದು, ಉಗ್ರ? ಕೂಡ್ಲಾ? ಎಷ್ಟು ದೊಡ್ಡ. ಇವತ್ತು ಒಬ್ಬಟ್ಟು ಊಟ ಮಾಡಿಸಿದ್ರು. ತೋಟದಲ್ಲೇ ಬೆಳೆದಿರೋಂಥ ಮಾವಿನ ಹಣ್ಣಿನ ಸೀಕರಣೆ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಅದಾದಮೇಲೆ ಇಲ್ಲಿ ಒಂದು ಬೆಕ್ಕು ಬರುತ್ತೆ ನಮ್ಮ ಮನೆ ಹತ್ರ. ಆ ಬೆಕ್ಕು ಮರಿಗಳು ಎಲ್ಲ ಬಂದಿದ್ದಾವೆ, ಅದ್ರ ಜೊತೆಗೆ ಆಟಾಡ್ತಾ ಇದ್ದೀವಿ. ನನಗೆ ಬೆಕ್ಕು ನಾಯಿ ಎಲ್ಲ ದೂರದಿಂದ ನೋಡೋಕ್ಕೆ ಇಷ್ಟ ಅಷ್ಟೇ, ಬಟ್ ಹತ್ರ ಬಂದರೆ ತುಂಬ ಭಯ ಆಗುತ್ತೆ. ಸೊ ನಾನು ಸ್ವಲ್ಪ ದೂರದಲ್ಲೇ ಮನೆ ಒಳಗಡೆ ಗೇಟೆಲ್ಲ ಹಾಕ್ಕೊಂಡು ಒಳಗಿಂದ ನೋಡ್ತಾ ಇದ್ದೀನಿ. 3 ಮರಿಗಳು ಹಾಕಿದೆ. ಅದರಲ್ಲಂತೂ ಬಿಳಿದಂತೂ ನೋಡೋಕೆ ತುಂಬಾ ಕ್ಯೂಟಾಗಿತ್ತು. ಅದ್ರ ಹೆಸರುಗಳೆಲ್ಲ ನೇತ್ರ ಹೇಳೋದು ಕೇಳಿಸ್ಕೊಂಡಿದ್ದೀರಾ. ಆಮೇಲೆ ಸಂಜೆ ಬಾತ್ಕೋಳಿ ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು, ಬಟ್ ಮರ್ತೋಗ್ಬಿಟ್ಲು, ಕರ್ಕೊಂಡೇ ಬರಲಿಲ್ಲ. ಸೊ ನಿಮಗೆ ಬಾತ್ಕೋಳಿನೆಲ್ಲ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಆಗಲೇ ನಾವು ವಾಪಸ್ ಹೋಗೋ ದಿನ ಕಾರ್ತಿಕ್ ಬಂದಿದ್ದಾರೆ ನಮ್ಮನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಶಿವಮೊಗ್ಗಕ್ಕೆ. ಕಾರ್ತಿಕ್ ಬಂದಿದ್ದಾರೆ ಅಂದಮೇಲೆ ನಮ್ಮ ಮನೇಲಿ ಸ್ಪೆಷಲ್ ಅಡುಗೆ ಇದ್ದೇ ಇರುತ್ತೆ. ಕಾರ್ತಿಕಿಗೆ ಬಿರಿಯಾನಿ ತುಂಬ ಇಷ್ಟ. ಸೊ ಇವತ್ತು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ರೆಸಿಪಿ ಟ್ರೈ ಮಾಡಿರಿ ಅಂತ ಅಣ್ಣ ಹೇಳಿದರು. ಸೊ ಭಾಗ್ಯ ಟಿ ವಿಯಲ್ಲಿ ಮಾಡಿರೋಂಥ ಮಟನ್ ಬಿರಿಯಾನಿ ರೆಸಿಪಿನ ನೋಡಿಕೊಂಡು ಟ್ರೈ ಮಾಡ್ತಿದ್ದೀನಿ ಫಸ್ಟ್ ಟೈಮು. ಚೆನ್ನಾಗಾಗಿತ್ತು, ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆಗೆ ಚಿಕನ್ನಿಂದ ಡ್ರೈ ಕೂಡ ಮಾಡ್ತಿದ್ದಾರೆ ಅಮ್ಮ, ಒಂಥರ ಥಿಕ್ ಗ್ರೇವಿ ಟೈಪು, ಚಿಕನ್ ಅಂಗಾರ ಅಂತ. ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ಅದು ಹೊಸ ಥರ ನಗದ್ ಕಲ್ತಿರೋದು ಅವನಿಗೆ. ಸರಿ ಟಾಟಾ. ನಿನಗೆ ಡಿಕ್ಕಿ ಈಗ.
ಕಾರ್ತಿಕ್ ಆಲ್ರೆಡಿ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ, ಗಾಡಿ ರೆಡಿ ಮಾಡ್ತಿದ್ದಾರೆ ಹೊರಡೋದಕ್ಕೆ, ಊಟ ಮಾಡ್ಕೊಂಡು ಹೊರಡೋದು. ಶಿವಣ್ಣ ಹೋದ್ನಾ? ಪ್ರತಿ ಸಲ ಬ್ಲೋ ಓಡಿಸೋದಕ್ಕೆ ಅಂತ ಕಾರ್ ತೊಗೊಂಡೋಗ್ಬೇಕಿತ್ತು, ಅದಕ್ಕೆ ಕಾರ್ತಿಕ್ ಆನ್ಲೈನಲ್ಲಿ ತರಿಸಿಟ್ಕೊಂಡಿದ್ದಾರೆ, ಮನೆಯಲ್ಲೇ ಬ್ಲೋ ಹೊಡ್ಕೋಬೋದು. ತುಂಬ ಈಸಿ ಅಂತ ಹೇಳ್ತಾ ಇದ್ರು. ಕಾಲಲ್ಲಿ ತುಳಿದು ಏರ್ ಹೊಡಿಬೋದು. ಅದರಲ್ಲಿ ಡಿಜಿಟಲ್ ಮೀಟ್ರಲ್ಲಿ ತೋರಿಸುತ್ತೆ ಕೂಡ ಎಷ್ಟು ಇದೆ ಏರ್ ಪ್ರೆಷರು ಅಂತ. ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಸೊ ಈಗ ಅಮ್ಮ ಕುಂಕುಮ ಕೊಡ್ತಾರೆ, ಇಲ್ಲಿಂದ ಹೊರಡ್ತಿದ್ದೀವಿ. ಹಿಂದೆ ಬಿಸಾಕ್ಬಿಡು. ಎಷ್ಟು ಬೇಗ ಟೈಮ್ ಸ್ಪೆಂಡ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹೊರಡೋ ಟೈಮ್ ಬಂದೇ ಬಿಡ್ತು. ಊಟ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಅತ್ತೆ ಮಾವ ಅಂತೂ ಚರಿತ್ನ ನೋಡೋಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಸೊ ಲೇಟ್ ಮಾಡೋದು ಬೇಡ ಅಂತ ಹೊರಟಿದ್ದೀವಿ. ಸ್ವಾತಿ ಕೂಡ ಕಾಯ್ತಿದ್ದಾಳೆ, ತುಂಬ ದಿನ ಆಯಿತು ಚರಿತ್ಗೆ ನೋಡಿ, ಬೇಗ ಬರ್ರಿ ಅಂತ ಫೋನ್ ಮಾಡ್ತಾಯಿದ್ಲು. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಗಿದೆ ನಮ್ಮ ಲೈಫ್ ಸ್ಟೈಲು, ಈಗ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆದಮೇಲೆ ನಾವು ಏನೇನು ಮಾಡ್ತಿದ್ದೀವಿ, ಏನೇನು ಪ್ಲ್ಯಾನ್ಸು, ನಮ್ಮ ಡೈಲಿ ರುಟೀನ್ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಮುಂದಿನ ವ್ಲಾಗ್ಸ್ಗೋಸ್ಕರ ನೀವು ಕಾಯ್ತಿರ್ತೀರ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇನ್ಮೇಲೆ ವಿಡಿಯೋ ನಾನು ತೆಗಿತೀನಿ. ಬಾಯ್ ಬಾಯ್, ಸಿ ಯು. ಬಾಯ್ 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 ಬಾಯ್. देखत नाना नाना नाना. ಸೊ ಹೇಗಿತ್ತು ಈ ವ್ಲಾಗ್? ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಹಾಗೆಯೇ ಶಾರ್ಟ್ಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಕಲಿತಿದ್ದೀನಿ. ಅದು ಕೂಡ ಬರ್ತಾ ಇರುತ್ತೆ ಮಧ್ಯದಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು. ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆ ಏನಾದರೂ ನಿಮ್ಮ ಒಪಿನಿಯನ್ಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಬೋದು, ಐಡಿಯಾಸ್ ಕೊಡ್ಬೋದು. ಸೊ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.